ಆತ್ಮೀಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ 10ನೇ ತರಗತಿ ರಸಾಯನಶಾಸ್ತ್ರದ ವಿಭಾಗದಲ್ಲಿ 2ನೇ ಪಾಠ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠವನ್ನು ಹಿಂದೆ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಬನ್ನಿ ಆ ಪಾಠವನ್ನು ಈಗ ಮುಂದುವರಿಸ್ತಾ ಹೋಗೋಣ. ಆ ಪಾಠದಲ್ಲಿ ಮುಂದುವರೆದು ಕೆಲವು ಪರಿಕಲ್ಪನೆಗಳನ್ನು ಈಗ ನಾವು ಕಲಿತಾ ಹೋಗೋಣ. ಅದರ ಮೊದಲಿಗೆ ಆಮ್ಲಗಳೊಂದಿಗೆ ಲೋಹಗಳ ವರ್ತನೆ ಅಂದರೆ ಲೋಹಗಳು ಅಂದರೆ ಮೆಟಲ್ಸ್ ಆಮ್ಲಗಳ ಜೊತೆಗೆ ಹೇಗೆ ವರ್ತಿಸ್ತವೆ. ಅದಕ್ಕೆ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಆಮ್ಲಗಳು ಲೋಹಗಳ ಜೊತೆ ವರ್ತಿಸಿದಾಗ ಯಾವ ಉತ್ಪನ್ನಗಳು ಬರ್ತವೆ ಅಂದರೆ ನಾವಲ್ಲಿ ಯಾವ ಲೋಹವನ್ನು ಆಮ್ಲದ ಜೊತೆಗೆ ಬೆರೆಸಿರ್ತೀವೋ ಆ ಲೋಹದ ಲವಣ ಬರುತ್ತೆ, ಜೊತೆಗೆ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಒಂದು ಉದಾಹರಣೆಯನ್ನು ಗಮನಿಸಿದರೆ ಆಮ್ಲ ಈಗ ಗಮನಿಸಿ H2SO4 ಸಲ್ಫ್ಯೂರಿಕ್ ಆಮ್ಲ AQS ಅಂದರೆ ಅದನ್ನು ಸ್ವಲ್ಪ ದುರ್ಬಲ ಮಾಡಬೇಕು. ಈ ಆಮ್ಲಕ್ಕೆ Zn ಸತುವನ್ನು ಬೆರೆಸಿದರೆ ಯಾವ ಉತ್ಪನ್ನಗಳು ಸಿಗ್ತವೆ ಅಂದರೆ ಸತುವಿನ ಸಲ್ಫೇಟ್ ZnSO4 ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೋಹ ಯಾವುದು ಅಂದರೆ ಸತು. ಈಗ ಈ ಆ ಲೋಹದ ಲವಣ ಯಾವುದು ಅಂತಂದ್ರೆ ಸತುವಿನ ಸಲ್ಫೇಟ್ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗುತ್ತೆ. ಈ ರೀತಿ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ತಾ ಹೋಗ್ಬೋದು. ಬನ್ನಿ ಮುಂದೆ ಸಾಗೋಣ. ಪ್ರತ್ಯಾಮ್ಲಗಳೊಂದಿಗೆ ಲೋಹಗಳ ವರ್ತನೆ. ಇಲ್ಲಿ ಗಮನಿಸಿ, ಇಲ್ಲಿ ಜನರಲ್ ಆಗಿ ಹೇಳೋದಲ್ಲ, ಸಾಮಾನ್ಯವಾಗಿ ಹೇಳೋದಾದ್ರೆ ಪ್ರತ್ಯಾಮ್ಲಗಳು ಲೋಹಗಳ ಜೊತೆ ವರ್ತಿಸಿದಾಗ ಅಲ್ಲಿ ಯಾವ ಲೋಹವನ್ನು ಪ್ರತ್ಯಾಮ್ಲದ ಜೊತೆ ಬೆರೆಸಿರ್ತೀವೋ ಆ ಲೋಹದ ಲವಣ ಸಿಗುತ್ತೆ, ಜೊತೆಗೆ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ಗೆ ನಾವು ಸತುವನ್ನು ಬೆರೆಸಿದರೆ ಯಾವ ಉತ್ಪನ್ನಗಳು ಸಿಕ್ತು ಅಂದ್ರೆ ಇಲ್ಲಿ Na2ZnO2 ಸೋಡಿಯಂ ಜಿಂಕೇಟ್ ಅಂತಕ್ಕಂಥ ಒಂದು ಲವಣ ಸಿಕ್ಕಿದೆ, ಅದು ಸತುವಿನ ಲವಣ, ಜೊತೆಗೆ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗಿದೆ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗಬಹುದು. ಬನ್ನಿ ಮುಂದೆ ಸಾಗೋಣ. ಲೋಹದ ಕಾರ್ಬೋನೇಟ್ಗಳ ಜೊತೆಗೆ ಆಮ್ಲಗಳು ಹೇಗೆ ವರ್ತಿಸ್ತವೆ ಅಂತಕ್ಕಂಥದ್ದನ್ನ ನಾವು ಈಗ ವೀಕ್ಷಿಸೋಣ. ಇದನ್ನು ಅಷ್ಟೇ ಸಾಮಾನ್ಯವಾಗಿ ನಾವು ಹೇಗೆ ಹೇಳ್ತೀವಿ, ಲೋಹದ ಕಾರ್ಬೋನೇಟು ಆಮ್ಲದ ಜೊತೆ ವರ್ತಿಸಿದ್ರೆ ಯಾವ ಉತ್ಪನ್ನಗಳು ಬರ್ತವೆ ಅಂತ ಹೇಳಿದ್ರೆ ಲೋಹದ ಲವಣ ಪ್ಲಸ್ ನೀರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಈ ರೀತಿ 3 ಉತ್ಪನ್ನಗಳು ಬರ್ತವೆ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದ್ರೆ ಲೋಹದ ಕಾರ್ಬೋನೇಟ್ ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಆಮ್ಲ, ಇಲ್ಲಿ ಯಾವ್ದಾಗ್ತದೆ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕಿದೆ. AQS ಅಂದ್ರೆ ಇದು ಸ್ವಲ್ಪ ದುರ್ಬಲ ಮಾಡ್ಕೊಂಡಿದ್ವಿ. ಅದನ್ನ ಸೋಡಿಯಂ ಕಾರ್ಬೋನೇಟ್ ಸಾಲಿಡ್ಗೆ ನೇರವಾಗಿ ಸುರಿದಾಗ ಯಾವ ಉತ್ಪನ್ನಗಳು ಬರ್ತವೆ ಅನ್ನೋದನ್ನು ಗಮನಿಸಿ. ಇಲ್ಲಿ ಸೋಡಿಯಂ ಕ್ಲೋರೈಡ್, ಇಲ್ಲಿ ಲೋಹದ ಕಾರ್ಬೋನೇಟ್ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್, ಉತ್ಪನ್ನಗಳಲ್ಲಿ ಲೋಹದ ಲವಣ ಯಾವುದು ಅಂದ್ರೆ ಸೋಡಿಯಂ ಕ್ಲೋರೈಡ್, ಜೊತೆಗೆ ನೀರು ಬಂದಿದೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂದಿದೆ. ಈ ರೀತಿ ಬೇರೆ ಬೇರೆ ಉದಾಹರಣೆಗಳನ್ನು ಸಹ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಸಾಂಕೇತಿಕವಾಗಿ ನಿಮಗೆ ಒಂದೊಂದು ಉದಾಹರಣೆಯನ್ನ ನಾವಿಲ್ಲಿ ಪಾಠದಲ್ಲಿ ಕೊಡ್ತಾ ಹೋಗಿದ್ದೀವಿ. ಹೆಚ್ಚಿನ ಉದಾಹರಣೆಗಳನ್ನು ನೀವು ಪುಸ್ತಕದಲ್ಲಿ ಗಮನಿಸ್ತಾ ಹೋಗ್ತೀವಿ. ಬನ್ನಿ ಮುಂದೆ ಸಾಗೋಣ. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಜೊತೆಗೆ ಆಮ್ಲಗಳು ಹೇಗೆ ವರ್ತಿಸ್ತವೆ. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇದಕ್ಕೆ ಇನ್ನೊಂದು ಹೆಸರು ಬೈಕಾರ್ಬೋನೇಟ್ಗಳು ಅಂತಕ್ಕಂಥ ಹೆಸರನ್ನು ನಾವು ಕರೀತೀವಿ. ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳ ಜೊತೆ ಆಮ್ಲಗಳು ವರ್ತಿಸಿದಾಗ ಸಾಮಾನ್ಯವಾಗಿ ಹೇಳೋದಾದ್ರೆ ಅಲ್ಲಿ ಯಾವ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಇರುತ್ತೋ ಆ ಲೋಹದ ಲವಣ ಉತ್ಪತ್ತಿ ಆಗುತ್ತೆ, ಜೊತೆಗೆ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್. ಎಸ್ ಅಂದ್ರೆ ಸಾಲಿಡ್ ಇದೆ, ಘನರೂಪದಲ್ಲಿರುತ್ತೆ. ಅದಕ್ಕೆ ನಾವು HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, AQS ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸುರಿದಾಗ ಯಾವ ಉತ್ಪನ್ನಗಳು ಸಿಗ್ತವೆ ಅಂದ್ರೆ ಇಲ್ಲಿ ಯಾವ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನು ತೆಗೆದುಕೊಂಡಿವೋ ಅದರ ಲವಣ ಸೋಡಿಯಂ ಕ್ಲೋರೈಡ್ ಬರ್ತದೆ, AQS ಅದು ನೀರಿನಲ್ಲಿ ಬೆರೆತೋಗಿರುತ್ತೆ. ಇಲ್ಲಿ ಬಂದಿರತಕ್ಕಂಥ ಉತ್ಪನ್ನ ನೀರಿದೆ, ಈ ನೀರಿನಲ್ಲಿ ಇದು ವಿಲೀನಗೊಳ್ಳುತ್ತದೆ, AQS ಅಂತ ಹೇಳ್ತೀವಿ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಸಹ
ಬಿಡುಗಡೆ ಆಗುತ್ತೆ. ಇದೇ ರೀತಿ ಅನೇಕ ಉದಾಹರಣೆಗಳನ್ನ ನಾವು ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಬದಲಿಗೆ ನೀವು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟು, ಪೊಟ್ಯಾಷಿಯಂ ಹೈಡ್ರೋಜನ್ ಕಾರ್ಬೋನೇಟು, ಹಾಗೆ ಬೇರೆ ಬೇರೆ ಉದಾಹರಣೆಗಳನ್ನ ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಬನ್ನಿ ಮುಂದೆ ಸವಾಲು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಸುಣ್ಣದ ತಿಳಿನೀರು. ಸಾಮಾನ್ಯವಾಗಿ ಇದನ್ನ 8ನೇ ಕ್ಲಾಸಿನಿಂದ ನೀವು ಕಲಿತಾ ಬಂದಿದ್ದೀರಿ. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸುಣ್ಣದ ತಿಳಿನೀರು ಅಂದ್ರೆ ಈಗ ಹಿಂದೆ ಗಮನಿಸಿದಂತ ಪ್ರಯೋಗಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಏನ್ ಬರುತ್ತಲ್ಲ ಅದನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದ್ರೆ ಏನಾಗುತ್ತೆ ಅನ್ನೋದನ್ನ ಗಮನಿಸಿ. ನೋಡಿ, ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದರೆ ಏನೇನು ಬರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತೆ ನೀರು ಬರ್ತದೆ. ಇಲ್ಲಿ ಸುಣ್ಣದ ತಿಳಿನೀರು ಹೇಗಿರುತ್ತೆ ಅಂದ್ರೆ ಅದು ಕಲರ್ಲೆಸ್, ಬಣ್ಣರಹಿತ ದ್ರವ. ನಾವು ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಣ್ಣರಹಿತ ಸುಣ್ಣದ ತಿಳಿನೀರಿಗೆ ಹಾಯಿಸ್ತೀವೋ ಆಗ ಸುಣ್ಣದ ತಿಳಿನೀರು ಬೆಳ್ಳಗಾಗುತ್ತದೆ. ಯಾಕೆ ಅಂತ ಕೇಳಿದ್ರೆ ಉತ್ತರ ಇಲ್ಲಿದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಸುಣ್ಣದ ತಿಳಿನೀರಿನ ಸೂತ್ರ CaOH ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಹಾಯಿಸಿದಾಗ ಬಂದಿರತಕ್ಕಂಥ ಉತ್ಪನ್ನ ಯಾವುದು ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಇಲ್ಲಿ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನು ಉತ್ಪತ್ತಿಯಾಗಿದೆಯಲ್ಲ ಇದು ನೀರಿನಲ್ಲಿ ವಿಲೀನಗೊಳ್ಳುವುದಿಲ್ಲ. ಈ ನೀರಿದೆ, ಉತ್ಪನ್ನಗಳಲ್ಲಿ ನೀರು ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಈ ನೀರಿನಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿಲೀನಗೊಳ್ಳುವುದಿಲ್ಲ. ಹಾಗಾಗಿ ಆ ಸುಣ್ಣದ ತಿಳಿ ನೀರು ಬೆಳ್ಳಗಾಗುತ್ತದೆ. 8ನೇ ಕ್ಲಾಸಿನಲ್ಲಿ ಕಲಿತಾ ಬಂದಿದೆ. ಇನ್ನ ಇದೇ ಉತ್ಪನ್ನಗಳಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಯಿಸ್ತಾ ಹೋದ್ರೆ, ಇದೇ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಯಿಸ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಅದು ಉತ್ಪನ್ನಗಳಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರಿದೆ. ನೀವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸೋದನ್ನು ಮುಂದುವರಿಸಿದ್ರೆ ಏನಾಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಕಾರ್ಬನ್ ಡೈಆಕ್ಸೈಡ್ ನ ಹೆಚ್ಚುವರಿಗೆ ಹಾಯಿಸ್ತಾ ಇದ್ರೆ ಅವಾಗ ಏನ್ ಸಿಗುತ್ತೆ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸಿಗುತ್ತೆ ಅಥವಾ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಸಿಗುತ್ತೆ. ಬನ್ನಿ ಮುಂದೆ ಸಿಗೋಣ. ಈ ಪಾಠದಲ್ಲಿ ಒಂದು ಮುಖ್ಯವಾದ ಪರಿಕಲ್ಪನೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪರಸ್ಪರ ವರ್ತನೆ. ಪಾಠ ಹೆಡ್ಲೈನ್ ಇದೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿದ್ರೆ ಯಾವ ಉತ್ಪನ್ನಗಳು ಬರುತ್ತವೆ? ನೋಡ್ರಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸ್ತಾರೆ. ಜನರಲ್ಲಿ ಸಾಮಾನ್ಯವಾಗಿ ಒಂದು ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಇದಕ್ಕೊಂದು ಸರಳ ಉದಾಹರಣೆ ಕೊಡೋದಾದ್ರೆ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ H2S ನೀರನ್ನು ಬೆರೆಸಿದೆ, ಪ್ರತ್ಯಾಮ್ಲ NaOH ನೀರನ್ನು ಬೆರೆಸಿದೆ. ಈ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನೂ ಪರಸ್ಪರ ಬೆರೆಸಿದಾಗ ಏನು ಸಿಗ್ತದೆ ಅಂದ್ರೆ ಲವಣ ಸಿಗುತ್ತೆ, ಸೋಡಿಯಂ ಕ್ಲೋರೈಡ್ ಸಿಕ್ಕಿದೆ ಇಲ್ಲಿ, ಜೊತೆಗೆ ನೀರು ಸಿಗುತ್ತೆ. ಇದು H2S ಅಂದ್ರೆ ಈ ನೀರಿನಲ್ಲಿ ಇದು ಸೋಡಿಯಂ ಕ್ಲೋರೈಡ್ ಬೆರೆತುಕೊಂಡಿದೆ. ಇನ್ನ ಈ ಕ್ರಿಯೆಗೆ ಒಂದು ಹೆಸರು ಕೊಡ್ತೀವಿ ನಾವು, ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಅಂತ. ಏನಾಗಂದ್ರೆ ಇಲ್ಲಿ ಗಮನಿಸಿ, ಆಮ್ಲ ಮತ್ತು ಪ್ರತ್ಯಾಮ್ಲ ಪರಸ್ಪರ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗ್ತದೆ ಅಂತಕ್ಕಂಥದ್ದು ಈ ಉದಾಹರಣೆಯಲ್ಲಿ ನೋಡಿದ್ದೀವಿ. ಇನ್ನು ಈ ಕ್ರಿಯೆಯಲ್ಲಿ ಪ್ರತ್ಯಾಮ್ಲದ ಪರಿಣಾಮವನ್ನ ಆಮ್ಲ ಶೂನ್ಯಗೊಳಿಸುತ್ತೆ, ಆಮ್ಲದ ಪರಿಣಾಮವನ್ನ ಪ್ರತ್ಯಾಮ್ಲ ಶೂನ್ಯಗೊಳಿಸುತ್ತೆ. ಹಾಗಾಗಿ ಇಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಎರಡು ಉತ್ಪನ್ನಗಳು ಬಂದಿರತಕ್ಕಂಥ ಉತ್ಪನ್ನಗಳು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಗುಣಗಳನ್ನು ಕಳೆದುಕೊಡುತ್ತವೆ. ಅಂದ್ರೆ ದೊರಕತಕ್ಕಂಥ ಸೋಡಿಯಂ ಕ್ಲೋರೈಡ್ ಆಗಲಿ ಅಥವಾ ನೀರಾಗಲಿ ಆಮ್ಲ ಅಥವಾ ಪ್ರತ್ಯಾಮ್ಲದ ಗುಣವನ್ನು ಉಳಿಸಿಕೊಂಡಿಲ್ಲ, ಕಳೆದುಕೊಂಡಿವೆ. ಹಾಗಾಗಿ ಇದನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ತಟಸ್ಥೀಕರಣ ಕ್ರಿಯೆ ಅಂತ ಹೇಳಿ ಕರಿತೀವಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಬನ್ನಿ ಮುಂದೆ ಸಾಗೋಣ. ಇನ್ನ ಲೋಹೀಯ ಆಕ್ಸೈಡ್ಗಳೊಂದಿಗೆ ಆಮ್ಲಗಳು ಹೇಗೆ ವರ್ತಿಸ್ತವೆ? ಲೋಹೀಯ ಆಕ್ಸೈಡ್ಗಳು ಒಂದು ಜನರಲ್ ಆಗಿರ್ತಕ್ಕಂಥದ್ದು. ಲೋಹದ ಆಕ್ಸೈಡ್ ಆಮ್ಲದ ಜೊತೆ ವರ್ತಿಸಿದಾಗ ಅಲ್ಲಿ ಯಾವ ಲೋಹದ ಆಕ್ಸೈಡ್ ಇರ್ತದೋ ಅದರ ಒಂದು ಲವಣ ಸಿಗುತ್ತೆ, ಜೊತೆಗೆ ನೀರು ಬಿಡುಗಡೆ ಆಗುತ್ತೆ. ಇಲ್ಲಿ ಲೋಹದ ಆಕ್ಸೈಡ್ಗೆ ಉದಾಹರಣೆ ಕೊಡೋದಾದ್ರೆ CuO ತಾಮ್ರದ ಆಕ್ಸೈಡ್ ಸಾಲಿನಲ್ಲಿ ತೆಗೆದುಕೊಂಡಿದ್ವಿ. ಅದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸುರಿದಾಗ H2S ಅಂದ್ರೆ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತಾಮ್ರದ ಆಕ್ಸೈಡ್ಗೆ ಸೇರಿಸಿದಾಗ ಯಾವ್ಯಾವ ಉತ್ಪನ್ನಗಳು ಸಿಗ್ತವೆ ಅಂದ್ರೆ ಇಲ್ಲಿ ಲೋಹದ ಆಕ್ಸೈಡ್ ಯಾವುದಂದ್ರೆ ತಾಮ್ರದ ಆಕ್ಸೈಡ್, ಇಲ್ಲಿ ಸಿಕ್ಕಿರ್ತಕ್ಕಂಥ ಲವಣ ಯಾವುದಂದ್ರೆ CuCl2 ತಾಮ್ರದ ಕ್ಲೋರೈಡ್. ಇಲ್ಲಿ ನೀರು ಬಿಡುಗಡೆಯಾಗಿದೆ, ಬಿಡುಗಡೆಯಾಗಿರ್ತಕ್ಕಂಥ ನೀರಿನಲ್ಲಿ ಇದು ವಿಲೀನಗೊಳ್ಳುತ್ತೆ. ಅದಕ್ಕೋಸ್ಕರ ಅದನ್ನು ನಾವು H2S ಅಂತ ಹೇಳಿ ಕರಿತೀವಿ. H2S ಅಂದ್ರೆ ಜಲ ವಿಲೀನಗೊಳ್ಳುತ್ತೆ. ಇನ್ನ ಮುಂದುವರೆದು
ಅಲೋಹೀಯ ಆಕ್ಸೈಡ್ಗಳೊಂದಿಗೆ ಪ್ರತ್ಯಾಮ್ಲಗಳ ವರ್ತನೆ ಇದೆ. ಅಂದ್ರೆ ಪ್ರತ್ಯಾಮ್ಲಗಳು ಅಲೋಹದ ಆಕ್ಸೈಡ್ಗಳ ಜೊತೆಗೆ ಹೇಗೆ ವರ್ತಿಸ್ತವೆ. ಇನ್ನು ಇದು ಜನರಲ್ ಹೇಳ್ತಕ್ಕಂಥದ್ದು ಅಲೋಹ ಆಕ್ಸೈಡ್ ಪ್ರತ್ಯಾಮ್ಲದ ಜೊತೆ ವರ್ತಿಸಿದಾಗ ಪುನಃ ಲವಣ ಮತ್ತು ನೀರು ಬರ್ತವೆ. ಇಲ್ಲಿ ಅಲೋಹ ಆಕ್ಸೈಡ್ ಉದಾಹರಣೆ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ನಿಮಗೆ ಗೊತ್ತಿದೆ ಅಲೋಹ, ಕಾರ್ಬನ್ ಡೈಆಕ್ಸೈಡ್ ಅಲೋಹ ಆಕ್ಸೈಡ್. ಇಲ್ಲಿ ಒಂದು ಪ್ರತ್ಯಾಮ್ಲ ತೆಗೆದುಕೊಳ್ಬೇಕು. ಪ್ರತ್ಯಾಮ್ಲ ಯಾವ ತೆಗೆದುಕೊಂಡಿದ್ವಿ ಅಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಏನು ಉತ್ಪನ್ನಗಳು ಬಂದಿದೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬನೇಟ್. ಕ್ಯಾಲ್ಸಿಯಂ ಕಾರ್ಬನೇಟ್ ಬರ್ತಿದೆ, ಜೊತೆಗೆ ನೀರು ಬರ್ತಿದೆ. ಕ್ಯಾಲ್ಸಿಯಂ ಕಾರ್ಬನೇಟ್ ಸಾಲಿಡ್ ಅಂದ್ರೆ ಇಲ್ಲಿ ನೀರು ಪ್ಲಸ್ ಕ್ಯಾಲ್ಸಿಯಂ ಕಾರ್ಬನೇಟ್ ಎರಡು ಬಂದಿದೆ. ಈ ನೀರಿನಲ್ಲಿ ಈ ಕ್ಯಾಲ್ಸಿಯಂ ಕಾರ್ಬನೇಟ್ ವಿಲೀನಗೊಳ್ಳಲ್ಲ, ಅದಕ್ಕೋಸ್ಕರ ಸಾಲಿಡ್ ರೂಪದಲ್ಲಿ ಇರುತ್ತೆ, ಘನ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಹೀಗೆ ಅನೇಕ ಉದಾಹರಣೆಗಳು ನಾವು ಕೊಡ್ತಾ ಹೋಗ್ಬೋದು. ಬನ್ನಿ ಮುಂದೆ ಸಾಗ್ತಾ ಹೋಗೋಣ. ಇಲ್ಲಿ ಒಂದಿಷ್ಟು ಅಂಶಗಳನ್ನ ಗಮನಿಸಿ. ಆಮ್ಲಗಳನ್ನ ನೀರಿಗೆ ಸೇರಿಸಿದಾಗ H+ ಅಯಾನ್ಗಳನ್ನ ಬಿಡುಗಡೆ ಮಾಡ್ತದೆ ಅಂತೇಳಿ ಮೊದಲನೇ ತರಗತಿಯಲ್ಲಿ ಕಲ್ತಿದ್ವಿ. ಅದು ಸರಳವಾಗಿ ಒಂದು ಸಮೀಕರಣ ಕೊಟ್ಟಿದೆ. HCl ಆಮ್ಲ, AQS ನೀರಿಗೆ ಹಾಕಿದೆ. ಆಗ ಏನಾಗುತ್ತೆ ಅಂದ್ರೆ H+ ಮತ್ತೆ Cl- ಅಯಾನ್ಗಳಾಗಿ ಈ ಆಮ್ಲ ವಿಭಜನೆ ಆಗುತ್ತೆ. ನೋಡಿ, ಅಯಾನ್ಗಳು ನೀರಿನ ಅಣುಗಳು ಸಂಯೋಜನೆ, ಈ ಅಯಾನ್ಗಳು H+ ಅಯಾನ್ಗಳು ಪುನಃ ನೀರಿನ ಅಣುಗಳ ಜೊತೆ ಸಂಯೋಜನೆ ಹೊಂದಿ ಹೈಡ್ರೋನಿಯಂ ಅಯಾನ್ಗಳನ್ನು ಉಂಟು ಮಾಡ್ತವೆ. ಗಮನಿಸಿ, H+ ಅಯಾನ್ ಬಂದಿತ್ತು, ಮುಂದುವರೆದು ಆ H+ ನೀರಿನಲ್ಲಿದೆ ಅಯಾನು, ಅದು ಪುನಃ ನೀರಿನ ಅಣುಗಳ ಜೊತೆ ವರ್ತಿಸಿದಾಗ ಏನ್ ಸಿಗುತ್ತೆ ಅಂದ್ರೆ H3O+. ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರೀತೀವಿ. ಅಂದ್ರೆ ಈ ಕ್ರಿಯೆ ಆಮ್ಲಗಳನ್ನ ನೀರಿಗೆ ಹಾಕಿದಾಗ ನಡೀತಕ್ಕಂಥ ಕ್ರಿಯೆ. ಹಾಗೆಯೇ ಪ್ರತ್ಯಾಮ್ಲಗಳನ್ನು ನೀರಿಗೆ ಸೇರಿಸಿದಾಗ OH- ಅಯಾನ್ ನಾವು ಬಿಡುಗಡೆ ಮಾಡ್ತವೆ. ಒಂದು ಸರಳ ಉದಾಹರಣೆ NaOH. ಇದನ್ನು ನೀರಿಗೆ ಬೆರೆಸಿದಾಗ ಅದು ಏನಾಗಿ ವಿಭಜನೆ ಆಗುತ್ತೆ Na+ ಮತ್ತು OH- ಅಯಾನ್ಗಳಾಗಿ ವಿಭಜನೆ ಆಗುತ್ತೆ. ಇದನ್ನ ಮೊದಲನೇ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ. ಬನ್ನಿ ಈಗ ಮುಂದೆ ಸಾಗ್ತಾ ಹೋಗೋಣ. ಇಲ್ಲಿ ಒಂದಿಷ್ಟು ಅಂಶಗಳನ್ನು ಗಮನಿಸಿ. ಪ್ರಬಲ ಆಮ್ಲಗಳಲ್ಲಿ H+ ಅಯಾನ್ಗಳ ಸಂಖ್ಯೆ ಅಧಿಕ. ಪ್ರಬಲ ಆಮ್ಲಗಳಿಗೆ 3 ಉದಾಹರಣೆ ಕೊಡೋದಾದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಪ್ರಬಲ ಆಮ್ಲ ಯಾವಾಗ ಅಂತ ಹೇಳಿದ್ರೆ ಅದಕ್ಕೆ ನೀರನ್ನು ಬೆರೆಸಿರಬಾರದು, ಆಗ ಅದು ಪ್ರಬಲ ಆಮ್ಲ ಆಗಿರುತ್ತೆ. ಆ ಪ್ರಬಲ ಆಮ್ಲಗಳಲ್ಲಿ H+ ಅಯಾನ್ಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇನ್ನು ದುರ್ಬಲ ಆಮ್ಲಗಳಲ್ಲಿ H+ ಅಯಾನ್ಗಳ ಸಂಖ್ಯೆ ಕಡಿಮೆ. ದುರ್ಬಲ ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಆಮ್ಲವನ್ನ ನೀರಿಗೆ ಬೆರೆಸ್ತೀವಿ. ಬೆರೆಸಿದಾಗ ದುರ್ಬಲಗೊಳ್ಳುತ್ತದೆ ಅಥವಾ ಸಾರಯುಕ್ತಗೊಳಿಸುತ್ತದೆ. ಆಗ ದುರ್ಬಲಗೊಳಿಸಿದಾಗ H+ ಅಯಾನ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆಯೇ ಪ್ರಬಲ ಪ್ರತ್ಯಾಮ್ಲಗಳಲ್ಲಿ OH- ಅಯಾನ್ಗಳ ಸಂಖ್ಯೆ, ಹೈಡ್ರಾಕ್ಸೈಡ್ ಅಯಾನ್ಗಳ ಸಂಖ್ಯೆ ಹೆಚ್ಚಾಗಿರ್ತದೆ, ಅಧಿಕವಾಗಿರ್ತದೆ. ಇನ್ನ ಆ ಪ್ರಬಲ ಪ್ರತ್ಯಾಮ್ಲಗಳನ್ನು ದುರ್ಬಲಗೊಳಿಸಿದಾಗ ಅಂದ್ರೆ ನೀರನ್ನು ಸೇರಿಸಿದಾಗ OH- ಅಯಾನ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆ ನಾವು ಪ್ರಬಲ ಆಮ್ಲ, ದುರ್ಬಲ ಆಮ್ಲ, ಹಾಗೆಯೇ ಪ್ರಬಲ ಪ್ರತ್ಯಾಮ್ಲ, ದುರ್ಬಲ ಪ್ರತ್ಯಾಮ್ಲ ಈ ಶಬ್ದಗಳನ್ನು ನಾವು ಬಳಸ್ತಾ ಹೋಗ್ತೀವಿ. ದುರ್ಬಲ ಅಂತ ಹೇಳಿದ್ರೆ ಅಥವಾ ಸಾರಯುಕ್ತ ಅಂತ ಹೇಳಿದ್ರೆ ಅದಕ್ಕೆ ನೀರನ್ನು ಬೆರೆಸಿದೆ ಅಂತ ಅರ್ಥ. ಇನ್ನು ಆಮ್ಲ ಅಥವಾ ಪ್ರತ್ಯಾಮ್ಲಗಳನ್ನು ನೀರಿನೊಂದಿಗೆ ಬೆರೆಸಿದಾಗ H+ ಅಥವಾ OH- ಅಯಾನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ಸಾರಯುಕ್ತಗೊಳಿಸುವಿಕೆ ಅಂತ ಕರಿತೀವಿ. ಹೇಳಿದ ಆಮ್ಲ ಆಗಿರಲಿ ಅಥವಾ ಪ್ರತ್ಯಾಮ್ಲ ಆಗಿರಲಿ ಅದನ್ನು ನಾವು ನೀರಿಗೆ ಬೆರೆಸ್ತಾ ಹೋದಾಗ ಆಮ್ಲ ಆಗಿದ್ರೆ H+ ಅಯಾನ್ಗಳು, ಪ್ರತ್ಯಾಮ್ಲ ಆಗಿದ್ರೆ OH- ಅಯಾನ್ಗಳು, ಇವುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ರೀತಿ ನಾವು ಕಡಿಮೆ ಮಾಡ್ತಾ ಹೋದ್ರೆ ಅದನ್ನು ನಾವೇನು ಕರಿತೀವಿ ಅಂದ್ರೆ ನೀರನ್ನು ಬೆರೆಸಿ ಕಡಿಮೆ ಮಾಡ್ತಾ ಹೋದ್ರೆ ಅವು ಪ್ರಬಲ ಇದ್ದಂಥವು ದುರ್ಬಲ ಆಗುವು. ದುರ್ಬಲ ಮಾಡೋದಕ್ಕೆ ಇನ್ನೊಂದು ಹೆಸರು, ದುರ್ಬಲ ಅಂತ ಶಬ್ದ ಬಳಸಬಹುದು, ಸಾರಯುಕ್ತಗೊಳಿಸುವಿಕೆ. ವೀಕ್ ಆಸಿಡ್, ವೀಕ್ ಬೇಸಸ್ ಅಂತೇಳಿ ನಾವು ಇಂಗ್ಲಿಷಲ್ಲಿ ಕರೀತೀವಿ. ಇನ್ನು ಬನ್ನಿ ಮುಂದೆ ಸಾಗೋಣ. ಆಮ್ಲವನ್ನು ಸಾರಯುಕ್ತಗೊಳಿಸುವಿಕೆ. ಪ್ರಬಲ ಆಮ್ಲವನ್ನು ಸಾರಯುಕ್ತಗೊಳಿಸುವಿಕೆ ಅಥವಾ ದುರ್ಬಲಗೊಳಿಸುವಿಕೆ. ಇದನ್ನು ಹೇಗೆ ಮಾಡಬೇಕು ಅಂತ ಒಂದು ಮೆಥಡ್ ಇದೆ. ಗಮನಿಸಿ ಒಂದಿಷ್ಟು ಅಂಶಗಳನ್ನ. ಆಮ್ಲವನ್ನ ನೀರಿಗೆ ಸೇರಿಸಿದಾಗ ನಡೆಯುವ ಕ್ರಿಯೆಯು ವೈರುಷ್ಣಕ ಕ್ರಿಯೆ. ಆಮ್ಲ ಪ್ಲಸ್ ನೀರು ಇವೆಲ್ಲವನ್ನು ನಾವು ಬೆರೆಸಿದಾಗ ಆ ಕ್ರಿಯೆ ನಡೀಬೇಕಾದಾಗ ಉಷ್ಣ ಬಿಡುಗಡೆ ಆಗುತ್ತೆ, ಅಂದ್ರೆ ಅದು ವೈರುಷ್ಣಕ ಕ್ರಿಯೆ. ಹಾಗಾಗಿ ಸಾರಯುಕ್ತ ಆಮ್ಲವನ್ನ ನೀರಿಗೆ ಸೇರಿಸಬೇಕೇ ಹೊರತು ಆಮ್ಲಗಳಿಗೆ ನೀರನ್ನು ಸೇರಿಸಬಾರದು. ಈ ಕನ್ಫ್ಯೂಸ್. ಸಾರೀಕೃತ ಪ್ರಬಲ ಆಮ್ಲವನ್ನ ನಾವು ನೀರಿಗೆ ಸೇರಿಸಬೇಕು. ಉಲ್ಟಾ ಮಾಡಬೇಕು ಅಂತ ಹೇಳಿದ್ರೆ
ಆಮ್ಲಗಳಿಗೆ ನೀರನ್ನು ಸೇರಿಸಬಾರದು. ನೀವು ಬೀಕರ್ನಲ್ಲಿ ಆಮ್ಲ ತೆಗೆದುಕೊಂಡು ಅದಕ್ಕೆ ನೀರನ್ನು ಸೇರಿಸಬಾರದು, ನೀರಿಗೆ ಆಮ್ಲವನ್ನು ಸೇರಿಸಬೇಕು. ಯಾಕೆ ಅಂತ ಪ್ರಶ್ನೆ. ಈಗ ಹೇಳಿ ನಾವು ಅದು ಬಯಲುಸಕ ಕ್ರಿಯೆ ನೋಡಿ. ನೀರನ್ನ ಸಾರಯುಕ್ತ ಆಮ್ಲಕ್ಕೆ ಸೇರಿಸಿದ್ರೆ ಏನಾಗುತ್ತೆ ಅಂದ್ರೆ ಉಲ್ಟಾ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಉತ್ಪತ್ತಿಯಾಗತಕ್ಕಂಥ ಉಷ್ಣವು ಆ ಮಿಶ್ರಣ ಹೊರ ಸಿಡಿಯುವಂತೆ ಮಾಡಬಹುದು. ಆ ಬೀಕರ್ನಲ್ಲಿ ಅದನ್ನು ನೀವು ಬೆರೆಸ್ತಾ ಹೋದಾಗ ಆ ಮಿಶ್ರಣ ಹೊರ ಸಿಡಿಯಬಹುದು ಮತ್ತು ಸುಟ್ಟ ಗಾಯಗಳು ಉಂಟಾಗಬಹುದು. ಒಂದಿಷ್ಟು ಅಪಾಯಗಳಾಗತಕ್ಕಂಥ ಸಂಭವ ಇರುತ್ತೆ. ಹಾಗಾಗಿ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಸಹ ಒಡೆಯಬಹುದು. ಅದು ಬೀಕರ್ ಆಗಿದ್ರೆ ಅಥವಾ ಪ್ರಮಾಣ ಆಗಿದ್ರೆ ಸಂಗ್ರಾಹಕವು ಸಹ ಒಡೆಯುವಂತಹ ಸಂದರ್ಭ ಬಂದರೂ ಬರಬಹುದು. ಹಾಗಾಗಿ ನಿಮಗೆ ಆಮ್ಲವನ್ನು ಸಾರಯುಕ್ತಗೊಳಿಸಲಿಕ್ಕೆ ಹೇಳಿದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಆಮ್ಲವನ್ನು ಹನಿಯಾಗಿ ನಿಧಾನವಾಗಿ ನಿರಂತರವಾಗಿ ಕುರುಕುತ್ತಾ ನೀರಿಗೆ ಸೇರಿಸ್ತಾ ಹೋಗಬೇಕು. ಈ ಮೆಥಡ್ ಅನ್ನು ಫಾಲೋ ಮಾಡಬೇಕು. ಉಲ್ಟಾ ಮಾಡಬಾರ್ದು, ಅಪಾಯ ಆಗ್ತಕ್ಕಂಥ ಸಂಭವ ಇರ್ತವೆ. ಇನ್ನು ಬನ್ನಿ ಮುಂದೆ ಸರೋಣ. ಈ ಪಾಠದಲ್ಲಿ ಬಹಳ ಮುಖ್ಯವಾದಂತಹ ಅಂಶ pH ಅಳತೆ ಪಟ್ಟಿ. ಇಲ್ಲಿ ನಾವು ಒಂದಿಷ್ಟು ವಸ್ತುಗಳನ್ನು ನೀವು ಕೊಟ್ಟಾಗ ಆಮ್ಲ ಇರ್ಬೋದು, ಪ್ರತ್ಯಾಮ್ಲ ಇರ್ಬೋದು ಅಥವಾ ತಟಸ್ಥ ದ್ರವ, ನೀರಿನ ದ್ರವವನ್ನು ಕೊಟ್ಟಿದ್ದಾಗ ಅದನ್ನು ನೀವು ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ಹೇಗೆ ಗುರುತಿಸಬೇಕು ಅನ್ನೋದನ್ನು ಇಂದು ಒಂದಿಷ್ಟು ಸರಳ ಪ್ರಯೋಗಗಳನ್ನು ನಾವು ಮಾಡಿದ್ವಿ. ಜೊತೆಗೆ ಇಲ್ಲಿ ಇನ್ನೊಂದು ವಿಧಾನ pH ಅಳತೆ ಪಟ್ಟಿ. ಇದು ಏನನ್ನು ಹೇಳುತ್ತೆ ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಮಾದರಿ, ಅದು ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ, ಅದರಲ್ಲಿ ಮತ್ತು ಅದು ಆಮ್ಲ ಆಗಿದ್ರೆ ಪ್ರಬಲ ಆಮ್ಲನೋ ಅಥವಾ ದುರ್ಬಲ ಆಮ್ಲನೋ, ಪ್ರತ್ಯಾಮ್ಲ ಆಗಿದ್ರೆ ದುರ್ಬಲ ಪ್ರತ್ಯಾಮ್ಲನೋ ಅಥವಾ ಪ್ರಬಲ ಪ್ರತ್ಯಾಮ್ಲನೋ ಅನ್ನೋದನ್ನ ಈ ಅಳತೆ ಪಟ್ಟಿ ಹೇಳ್ತಾ ಹೋಗೋಣ. ಈ pH ಸ್ಕೇಲಲ್ಲಿ ಏನೇನಿದೆ ಅಂತ ಒಂದಿಷ್ಟು ಅಂಶಗಳನ್ನ ಗಮನಿಸೋಣ. ಇದನ್ನ pH ಅಳತೆ ಪಟ್ಟಿ ಅಥವಾ pH ಮಾನ ಅಂತ ಹೇಳ್ತೀವಿ. ಇಂಗ್ಲಿಷಲ್ಲಿ pH ಸ್ಕೇಲ್ ಅಂತ ಹೇಳಿ ಕರಿತೀವಿ. ಏನಿದೆ ಅದರಲ್ಲಿ ಗಮನಿಸಿ. ಸ್ಕೇಲ್ನಲ್ಲಿ ಇಲ್ಲಿ ನೋಡಿ, ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ಸಾರತೆಯನ್ನು ಅಳೆಯಲು pH ಮಾನ ಬಳಸುತ್ತಾರೆ. ದ್ರಾವಣದಲ್ಲಿರ್ತಕ್ಕಂಥ ಹೈಡ್ರೋಜನ್ ಅಯಾನ್ ಎಕ್ಸ್ಪ್ರೆಸ್ ಅಯಾನ್ಗಳ ಸಾರತೆ ಅಥವಾ ಸಂಖ್ಯೆ ಅಂತ ನಾವು ಅದನ್ನು ಅಳತೆ ಮಾಡಲಿಕ್ಕೆ ನಾವು pH ಮಾನವನ್ನು ಬಳಸ್ತೇವೆ, pH ಸ್ಕೇಲನ್ನು ಬಳಸ್ತೇವೆ. ಇಲ್ಲಿ pH ಅಳತೆ ಪಟ್ಟಿಯಲ್ಲಿ ಅಳತೆಗಳನ್ನು 0ಯಿಂದ 14ರವರೆಗೆ ಅಳೆಯಬಹುದು. 0 to 40 ಇದು ಗಮನಿಸಬೇಕು. 0ಯಿಂದ 14ರವರೆಗೆ ಇರತಕ್ಕಂಥ ಒಂದು ಅಳತೆ ಪಟ್ಟಿ. ಈ pH ಅಳತೆ ಪಟ್ಟಿಯಲ್ಲಿ ತಟಸ್ಥ ದ್ರಾವಣದ ಮೌಲ್ಯ pH ಮೌಲ್ಯ 7 ಆಗಿರುತ್ತದೆ. 0ಯಿಂದ 7, 7ರಿಂದ 14. ಇಲ್ಲಿ ಗಮನಿಸಬೇಕಾದ್ರೆ ತಟಸ್ಥ ದ್ರಾವಣದ pH ಬೆಲೆ ಎಕ್ಸಾಕ್ಟ್ಲಿ 7 ಆಗಿರುತ್ತೆ. ಒಂದು ಉದಾಹರಣೆ ಕೊಡೋದಾದ್ರೆ ಅದು ಶುದ್ಧ ನೀರಿನ pH ಬೆಲೆ ಅಥವಾ ಬಟ್ಟಿ ಬೀಸದ ನೀರು, ಶುದ್ಧ ನೀರು, ಅಸಲಿತ ನೀರು ಹೇಗಾಗುತ್ತೆ ಅದರ pH ಬೆಲೆ ಸಾಮಾನ್ಯವಾಗಿ 7 ಆಗಿರುತ್ತೆ. ಅದು 7 ಇತ್ತು ಅಂದರೆ ಅದು ಆಮ್ಲನೂ ಅಲ್ಲ ಪ್ರತ್ಯಾಮ್ಲನೂ ಅಲ್ಲ, ಅದು ಒಂದು ತಟಸ್ಥ ದ್ರವ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬಹುದು. ಇನ್ನು ಈ pH ಅಳತೆ ಪಟ್ಟಿಯಲ್ಲಿ ದ್ರಾವಣದ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ, 7ಕ್ಕಿಂತ ಕಡಿಮೆ ಆಗ್ತದೆ ಅಂದರೆ 6, 5, 4, 3, 2 ಹೀಗೆ ಕಡಿಮೆ ಆಗ್ತಾ ಹೋದರೆ ಅದು ಆಮ್ಲೀಯ ದ್ರಾವಣ. ಇದು ಗಮನಿಸಬೇಕು. ಹಾಗೆಯೇ ದ್ರಾವಣದ pH ಬೆಲೆ 7ಕ್ಕಿಂತ ಕಡಿಮೆ ಆಗ್ತಾ ಹೋದಂತೆ 7ಕ್ಕಿಂತ ಕಡಿಮೆ ಆಗ್ತಾ ಹೋದಂತೆ 6 ಅಥವಾ 5, 4, 3, 2, 1 ಈ ಕಡಿಮೆ ಆಗ್ತಾ ಹೋದಂತೆ H+ ಅಯಾನ್ಗಳ ಸಾರತೆ ಹೆಚ್ಚಾಗ್ತಾ ಹೋಗುತ್ತೆ. ವೆರಿ ಇಂಪಾರ್ಟೆಂಟ್. pH ಬೆಲೆ ಕಡಿಮೆ ಆಗ್ತಾ ಹೋದಂತೆ H+ ಅಯಾನ್ಗಳ ಸಾರತೆ ಹೆಚ್ಚಾಗ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ, ಇದನ್ನ ನೆನಪಿಡಬೇಕು. ಇನ್ನು ಮುಂದುವರೆದು pH ಅಳತೆ ಪಟ್ಟಿಯಲ್ಲಿ ದ್ರಾವಣದ pH ಮೌಲ್ಯ ಅಥವಾ ಬೆಲೆ 7ಕ್ಕಿಂತ ಹೆಚ್ಚಾಗಿದ್ದರೆ ಅದು ಪ್ರತ್ಯಾಮ್ಲೀಯ ದ್ರಾವಣ. 7ಕ್ಕಿಂತ ಮೇಲೆ 14ರವರೆಗೆ ಹೋಗ್ತಾ ಹೋಯಿತು ಅಂದರೆ ಅದು ಪ್ರತ್ಯಾಮ್ಲ. ಅದರಲ್ಲೂ ಜೊತೆಗೆ ಆ ದ್ರಾವಣದ pH ಮೌಲ್ಯ 7ಕ್ಕಿಂತ ಹೆಚ್ಚಾಗ್ತಾ ಹೋಯಿತು ಅಂದರೆ OH- ಅಯಾನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಗಮನಿಸಬೇಕು. ನೋಡ್ರಲ್ಲಿ ಆಮ್ಲದಲ್ಲಿ pH ಬೆಲೆ ಕಡಿಮೆ ಆಗ್ತಾ ಹೋದರೆ H+ ಅಯಾನ್ಗಳ ಸಂಖ್ಯೆ ಜಾಸ್ತಿ. ಇಲ್ಲಿ ಪ್ರತ್ಯಾಮ್ಲದಲ್ಲಿ OH- ಬೆಲೆ ಹೆಚ್ಚಾಗ್ತಾ ಹೋದಂತೆ OH- ಅಥವಾ ಹೈಡ್ರಾಕ್ಸೈಡ್ ಅಯಾನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇನ್ನು ದ್ರಾವಣದ pH ಮೌಲ್ಯ ಅಳೆಯಲು ಈ pH ನ ಹೇಗೆ ನಾವು ಅಳತೆ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಅದನ್ನ ಅಳತೆ ಮಾಡಲಿಕ್ಕೆ ಸಾರ್ವತ್ರಿಕ ಸೂಚಕದಿಂದ ಮಾಡಲ್ಪಟ್ಟಂತ ಕಾಗದವನ್ನು ಬಳಸ್ತೀವಿ. ಅದನ್ನು ನಾವು pH ಕಾಗದ ಅಂತ ಕರಿತೀವಿ. ಈ pH ಕಾಗದವನ್ನು ನಾವು ಬಳಸಿ ಒಂದಿಷ್ಟು ದ್ರಾವಣಗಳ pH ಬೆಲೆಯನ್ನ
ಕಂಡಿರ್ತಕ್ಕಂಥದ್ದು ಒಂದಿಷ್ಟು ಪ್ರಯೋಗಗಳಿದ್ದಾವೆ. ಆ ಪ್ರಯೋಗಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರಲ್ಲಿ ಏನಿರುತ್ತೆ ಅಂದರೆ, ಅಲ್ಲಿ ನಾವು ಯಾವುದೋ ಒಂದು ದ್ರಾವಣಕ್ಕೆ ಒಂದು pH ಕಾಗದವನ್ನು ಅದ್ದಿದಾಗ ಅದರ ಬಣ್ಣ ಬದಲಾಗುತ್ತೆ. ಆ ಬಣ್ಣದ ಬೆಲೆ ಎಷ್ಟು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಬೆಲೆ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಹೋಲಿಕೆ ಮಾಡಿ ಆ ಬಣ್ಣದ ಬೆಲೆ ಎಷ್ಟು ಅಂತ ತಿಳ್ಕೊಂಡು ಆ ಬೆಲೆಗೆ ತಕ್ಕಂತೆ ಅದು ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತೇಳಿ ನಾವು ತೀರ್ಮಾನ ಮಾಡಬಹುದು. ಈ ತರ ನಾವು pH ಅಳತೆ ಪಟ್ಟಿ pH ಕಾಗದವನ್ನು ಬಳಕೆ ಮಾಡಿಕೊಂಡು ಒಂದಿಷ್ಟು ದ್ರಾವಣಗಳ pH ಬೆಲೆಯನ್ನು ಕಂಡುಹಿಡಿತಕ್ಕಂಥ ಒಂದಿಷ್ಟು ಪ್ರಯೋಗಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಜೊತೆಗೆ pH ನಮ್ಮ ದೈನಂದಿನ ಜೀವನದಲ್ಲಿ ಅದು ಹೇಗೆ ನಮ್ಮ ದೈನಂದಿನ ಜೀವನದಲ್ಲಿ ಪ್ರಭಾವ ಬೀರ್ತಾ ಇದೆ, ಅದರ ಮಹತ್ವ ಏನು, ಅಥವಾ ಅದರಿಂದ ಏನು ತೊಂದರೆಗಳಾಗ್ತಾ ಇದ್ದಾವೆ ಅಂತೇಳಿ ಮುಂದಿನ ತರಗತಿಯಲ್ಲಿ ಅದನ್ನೆಲ್ಲ ವೀಕ್ಷಿಸೋಣ ಅಂತ ಹೇಳ್ತಾ ಈ ದಿವಸದ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಇಲ್ಲಿ ಒಂದು ಗೃಹ ಕಾರ್ಯ ಇದೆ. ಇದು ಸರಳವಾಗಿ ಒಂದು 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇವೆ. ತಟಸ್ಥೀಕರಣ ಎಂದರೇನು, ಅದನ್ನು ಒಂದು ಉದಾಹರಣೆಗಳಿಗೆ ವಿವರಿಸಿ. ಈಗಾಗಲೇ ಈ ಅಂಶಗಳಲ್ಲಿ ಬರೆದಿದ್ದಿದೆ, ನೀವು ಪುಸ್ತಕವನ್ನು ಸಹಿತ ಗಮನಿಸಿ 1 ಅಥವಾ 2 ಉದಾಹರಣೆಗಳ ಮುಖಾಂತರ ಇದಕ್ಕೆ ಉತ್ತರ ಬರೆದಿ. ಆನಂತರ ಇನ್ನೊಂದು ಪ್ರಶ್ನೆ ಇದೆ, ನೀವು ಈ ಪಾಠ ಕೇಳಿದ ಆಧಾರದ ಮೇಲೆ ಇದನ್ನು ನೀವು ಉತ್ತರಿಸಬಹುದು. ಮೊಸರು ಅಥವಾ ಈ ಹುಳಿ ಆಹಾರ ಪದಾರ್ಥಗಳನ್ನು ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು ಏಕೆ ಅಂತ ಪ್ರಶ್ನೆ. ಇದು ಸ್ವಲ್ಪ ಯೋಚನೆ ಮಾಡಿ ಉತ್ತರಿಸಿ. ಹಾಗೆಯೇ ಆಮ್ಲವನ್ನು ಹೇಗೆ ದುರ್ಬಲಗೊಳಿಸಿದ್ರಿ, ವೆರಿ ಇಂಪಾರ್ಟೆಂಟ್. ಈಗ ನಾವು ಈ ತರ ಹೇಳಿದ್ವಿ, ಆಮ್ಲವನ್ನು ನೀವು ಹೇಗೆ ದುರ್ಬಲಗೊಳಿಸಿದ್ರಿ ಅಥವಾ ಸಾರಯುಕ್ತಗೊಳಿಸಿದ್ರಿ, ಹೇಗೆ ಮಾಡ್ತೀರನ್ನ ಹಾಗೇ ಯಾಕೆ ಮಾಡಬೇಕು ಅಂತೇಳಿ ಉತ್ತರಿಸಿ. ಈ ಪ್ರಶ್ನೆಗಳಿಗೆ ಉತ್ತರಿಸುವುದರ ಜೊತೆಗೆ ಈಗ ತಾನೇ ಗಮನಿಸಿದಂಥ ಎಲ್ಲ ಅಂಶಗಳನ್ನು ತಾವು ಬರೆದು ನಮ್ಮ ವಿಜ್ಞಾನದ ವಾಟ್ಸಪ್ ಗ್ರೂಪ್ಗೆ ತಾವೆಲ್ಲ ಹಾಕಬೇಕು ಅಂತ ಕೇಳ್ಕೊಳ್ತಾ ಈ ಪಾಠವನ್ನು ಇನ್ನೂ ಒಂದು ಅವಧಿಗೆ ಮುಂದುವರಿಸ್ತೀವಿ.